ನಾವು ಇಂದು ಹುಮ್ನಾಬಾದ್ನ ಐಬಿಯಲ್ಲಿ ನಮ್ಮ ಆತ್ಮೀಯ ಗೆಳೆಯರಾದ ಶ್ರೀ ಸೂರ್ಯಕಾಂತ್ ಟೈಗರ್ ಅವರ ಒಂದು ಜನ್ಮದ ದಿನದ ಶುಭಾಶಯ ಕೋರಲು ನಾಳೆಯಲ್ಲಿ ಭಾರತೀಯ ನೌಸಂಘ ಮತ್ತು ಎಸ್ ನೌಕರ ಸಂಘದ ಪದಾಧಿಕಾರಿಗಳು ಸೇರಿ ಅವರೊಂದು ಸರಳವಾಗಿ ಒಂದು ಜನ್ಮೋತ್ಸವ ಮಾಡಬೇಕಂತ ನಿಶ್ಚಯ ಮಾಡಿ ಈಗ ನಾವು ಅವರಿಗೆ ಕೇಕ್ ಕಟ್ ಮಾಡೋ ಮುಖಾಂತರ ಶುಭ ಕೋರ್ತೀವಿ ಅಂತೇಳಿ. ಆಮೇಲೆ ಕೇಕ್ ಕಟ್ ಮಾಡಬಲ್ಲೆ ಅಂತ ಹೇಳಿ ಮಾತಾಡಬೇಕು. ಬಹಳಷ್ಟು ಒಂದು ನೌಕರ ವಲಯದಲ್ಲಿ ಒಂದು ಕಿರಿಯ ಸಹಾಯಕಾಗಿ ಬಹಳಷ್ಟು ನಾವು ಕಿರಿಯ ಸಹಾಯಕಿ ಆಮೇಲೆ ಬಹಳಷ್ಟು ಆಫೀಸ್ ವರ್ಕ್ ಮಾಡೋಂಥ ಒಂದು ಸಿಬ್ಬಂದಿಗಳು ನೋಡಿದ್ದೀವಿ. ಅದರಲ್ಲಿ ಇವ್ರೇನಪ್ಪ ಅಂದ್ರೆ ಒಂದು ಏಕೈಕ ಕ್ರಾಂತಿಕಾರಿ ನೌಕರ ಪರ ಧ್ವನಿ ಅಂತಕ್ಕಂಥ ಒಂದು ಯಾರಾದ್ರೂ ಸೂರ್ಯಕಾಂತ್ ಟೈಗರ್ ಅಂತ ಸಾಮಾನ್ಯವಾಗಿ ಚಾಲಕ ಮತ್ತು ನಿರ್ವಾಹಕ ಮೆಕ್ಯಾನಿಕ್ಸ್ ಅಂತ ಆಧುನಿಕ ಸಿಬ್ಬಂದಿ ಇರ್ತೀವಿ. ನಾವೆಲ್ಲ ಆಲ್ರೆಡಿ ಯಾವುದೋ ಒಂದು ಸಂಘಟನೆಗೆ ಜಾಯ್ನ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಅಂದ್ರೆ KSRTC ವಿಶೇಷ ಏನಪ್ಪ ಅಂದ್ರೆ ಯಾರು ಟೇಬಲ್ ವರ್ಕ್ ಮಾಡ್ತಾರ ಅವ್ರು ಯಾವುದೇ ಸಂಘಟನೆ ಗುಡಿಸ್ಲಕ್ಕ ಬಹಳಷ್ಟು ಹೆದರ್ತಾರೆ. ಅಂಥದ್ರಲ್ಲಿ ಏನಾದ್ರು ಸೂರ್ಯಕಾಂತ್ ಟೈಗರ್ ಒಂದು ಬೆಂಕಿಯಾಗಿ ನಮ್ಮೆಲ್ಲರಿಗೂ ಒಂದು ಅವ್ರದ್ದೆಲ್ಲ ಒಂದು ಶಕ್ತಿ ಉಳ್ಳತಾರ. ಅವರಿಗೆ KSRTC ಬೀದರ್ ವಿಭಾಗದ ವತಿಯಿಂದ ಅವರಿಗೊಂದು ಆಯುಷ್ ಆರೋಗ್ಯ ಭಾಗ್ಯ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಬಯಸ್ತೀನಿ ಮಕ್ಕಳು. ಯಾಕಂದ್ರೆ ಬಹಳಷ್ಟು ಒಂದು ಸಣ್ಣ ವಯಸ್ಸಲ್ಲಿ ಅವರು ತಂದೆಯವರು ಜಾಬ್ ಸಿಕ್ಕಿದೆ ಅವರಿಗೆ ಅನುಕಂಪದ ಆಧಾರದ ಬಹಳಷ್ಟು ಸಿಬ್ಬಂದಿಗಳು ಅವರು ಯಾವ ಸಂಘಟನೆಗೆ ಬರಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಾರಿಗೆ ನೌಕರ ಒಂದು ಏನ್ ಸಮಸ್ಯೆಗಳು ಕಿರುಕುಳಗಳು ಆಗಲಿ ಅಥವಾ ಯಾವುದು ಲೆಟರ್ಗಳು ರೈಟಿಂಗ್ಸ್ ಕೊಡೋದಾಗ್ಲಿ, ಇನ್ನೊಂದು ಇವರೊಂದು ಕೆಲಸ ಮಾಡಿದ ಅನುಭವ ಮತ್ತು ಇವರೊಂದು ಸಾಮರ್ಥ್ಯ ಅರ್ಥ ಅಂತ ತೋರಿಸ್ಕೊಂಡಾಗ ಅವರು ಇತ್ತೀಚೆಗೆ ಬೀದರ್ನ ಒಂದು ಪತ್ತಿನ ಸಹಕಾರ ಸಂಘದ 2ನೇ ಸಲ ಅವರನ್ನು ಜೈಲರಿಗೆ ಬಾರಿಸಿದ್ರು. ಅದೆಲ್ಲ ಒಂದು ಕಾರ್ಮಿಕರು ನೌಕರರ ಒಂದು ಆಶೀರ್ವಾದ ಅಂತ ಹೇಳಕ್ ಬಯಸ್ತಾರೆ. ಅದೇ ರೀತಿ ಅವರ ಹಿಂದಿನ ಸಲ KSRTC ನೌಕರ ಪತ್ತಿನ ಸಹಕಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿ ಹಲವು ಕಾರ್ಮಿಕರ ಸಮಸ್ಯೆಗಳಿಗೆ ಅಂಕುಶ ಹಾಕಿದ್ದಾರೆ. ಯಾವುದೇ ಒಂದು ಭ್ರಷ್ಟಾಚಾರ ಆಗದಂತೆ ನೋಡ್ಕೊಂಡಿದ್ದಾರೆ. ಈ ಮುಂದೂ ಸಹ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪತ್ತಿನ ಸಹಕಾರ ಸಂಘ ಸಹ ನಡೀತಾ ಇದೆ. ಅದೇ ರೀತಿ ಈ ಮೊನ್ನೆ ಪರಿಷ್ಕರಣೆ ಸಮಯದಲ್ಲಿ ಸಹ ಬಹಳಷ್ಟು ಒಂದು ಅವ್ರದ್ದು ಸಮಿತಿ ಏನಾದರೂ ಶ್ರಮ ಪಟ್ಟಿದೆ. ಅದಕ್ಕೂ ಸಹ ನಾನು ಅವರ ಒಂದು ಶ್ರಮಕ್ಕೆ ಧನ್ಯವಾದ ತಿಳಿಸ್ತೀನಿ. ಈಗ ನಾವೆಲ್ಲ ಸೇರಿ ಅವರು ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಸನ್ಮಾನ, ಆಮೇಲೆ ಕೇಕ್ ಕಟ್ ಮಾಡುವ ಮುಖಾಂತರ ಮುಂದಿನ ಕಾರ್ಯಕ್ರಮವನ್ನು ಮುಂದುವರೆಯಲಾಗಿದೆ.